ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅರಳುವುದೇ ಅನುರಾಗದ ಅಲೆ ಭಾಗ 7. ನಿಜವಾಗ್ಲೂ ನನ್ನ ಹುಡುಗಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳನ್ನು ರಮಿಸುತ್ತಿದ್ದ. ನಿಜವಾಗ್ಲೂ ಸಾರಿ ಕಣೋ, ನೋವಾಯ್ತಾ? ಬಟ್ಟಲು ಕಣ್ಣುಗಳನ್ನು ಅರಳಿಸುತ್ತಾ ಮೃದುವಾಗಿ ಆ ಜಾಗವನ್ನು ಸವರಿದಾಗ ಅವನ ಬಳಿಗೆ ಸೋತು ಹೋಗಿದ್ದ. ಅವನ ಹೆಗಲ ಮೇಲೆ ತನ್ನ ಭಾರ ಹಾಕಿ ಬೈಕ್ ಹತ್ತಿ ಕುಳಿತಳು. ತನ್ನ ಹೆಗಲನ್ನಪ್ಪಿದ ಆ ಮುದ್ದಾದ ಕೈಗಳನ್ನು ಮುತ್ತಿಡೋ ಬಯಕೆಯನ್ನು ತಡೆಯದಾಯಿತು ಸುಶ್ರುತ್ಗೆ. ಐ ಲವ್ ಯು ಸಮ್ಮು ಎಂದು ಮನದಲ್ಲೇ ಹೇಳಿಕೊಂಡವನು ತನ್ನ ಬೈಕ್ನ ಕೀಯೊಂದಿಗೆ ಕಾಲೇಜ್ಗೆ ಹೊರಟಿದ್ದ. ಇಂದು ಬೆಳಗಿನಿಂದ ಹುಡುಗಿಯ ಮುಖದರ್ಶನವಾಗಿಲ್ಲವಲ್ಲ. ಯಾಕೋ ಅವಳನ್ನೊಮ್ಮೆ ನೋಡಬೇಕು ಎಂದು ಅವನ ಮನಸ್ಸು ತುಂಬ ಹಂಬಲಿಸುತ್ತಿತ್ತು. ಆಗಲೇ ಅವನ ಸೆಲ್ಫೋನ್ಗೊಂದು ಸಂದೇಶವೂ ಬಂದಿತ್ತು. ಈಗವನ ಮನ ತಡೆಯದಾಯಿತು. ಅವನ ಬೈಕ್ ಅವನಿಗೆ ಅರಿವಿಲ್ಲದಂತೆಯೇ ತಮ್ಮ ಮನೆಯ ಪಕ್ಕದಲ್ಲಿದ್ದ ಬಸ್ ಸ್ಟಾಪ್ನತ್ತ ಹೊರಟಿತ್ತು. ಅವನ ಎಣಿಕೆ ಹುಸಿಯಾಗಿರಲಿಲ್ಲ. ಹುಡುಗಿ ಬಸ್ಗಾಗಿ ಕಾಯುತ್ತಿದ್ದಳು. ದೂರದಿಂದಲೇ ಅವನ ಕಣ್ಣುಗಳು ಅವಳನ್ನು ಪತ್ತೆ ಹಚ್ಚಿದ್ದವು. ಹೌದು, ಅವನ ಹೃದಯದ ಒಡತಿ. ಅವಳು ಕಾಲೇಜ್ ಯೂನಿಫಾರ್ಮ್ ತೊಟ್ಟು ಬೆನ್ನಿಗೆ ಬ್ಯಾಗೇರಿಸಿ ಬಸ್ಗಾಗಿ ಕಾದು ನಿಂತಿದ್ದಳು. ಹಿಂದಿನಿಂದ ಬಸ್ ಬರೋದು ಕಾಣಿಸಿದಾಗ ವೇಗವಾಗಿ ಬಂದು ಅವಳಿಗೆ ಗುದ್ದುವಂತೆ ಅವಳ ಪಕ್ಕದಲ್ಲೇ ಬೈಕ್ ನಿಲ್ಲಿಸಿದಾಗ ಗಾಬರಿಗೊಂಡವಳು ತುಸು ಹಿಂದಕ್ಕೆ ಹಾರಿ ಅವನಾರೆಂದು ಕೂಡ ನೋಡದೆ ಬೆನ್ನಿಗೊಂದು ಏಟು ಕೊಟ್ಟೇ ಬಿಟ್ಟಿದ್ದಳು. ಅನಿರೀಕ್ಷಿತ ಆಘಾತದಿಂದ ತತ್ತರಿಸಿ ಹೋಗಿದ್ದಳು ಹುಡುಗಿ. ಏನ್ರಿ, ಮನೆಯಲ್ಲಿ ಯಾರನ್ನಾದರೂ ಕೊಂದು ಜೈಲಿಗೆ ಹೋಗ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದೀರಾ? ಹೇಳುತ್ತಾ ಅವಳು ಬೈಕ್ ನಂಬರ್ ಮತ್ತು ಬೈಕ್ನಲ್ಲಿದ್ದ ವ್ಯಕ್ತಿಯನ್ನು ಗಮನಿಸಿದ್ದಳು. ಅವನು ಅತ್ಯಂತ ಖುಷಿಯಿಂದಲೇ ತನ್ನ ಹೆಲ್ಮೆಟ್ ತೆಗೆದು ಅವಳತ್ತ ಬಾಗಿ ಹೇಳಿದ, ನೀನು ನನ್ನ ಬಗ್ಗೆ ಏನೇನು ಹೇಳ್ತಾ ಇದೆಯಲ್ಲ, ನಾನು ನೋಡಬೇಕಾಗಿತ್ತು ಕಣೆ. ಯಾರಾದರೂ ಸ್ಮಾರ್ಟ್ ಆಗಿರೋ ಹುಡುಗರು ಬಂದು ಡ್ರಾಪ್ ಕೊಡ್ತೀನಿ ಅಂದರೆ ಅವರ ಪಿಲಿಯನ್ ಏರಿ ಹೋಗ್ತೀಯೋ ಅಂತ ನಾನು ನೋಡಬೇಕಾಗಿತ್ತು ಹೇಳಿ ತನ್ನ ಮುಯಿ ತೀರಿಸಿಕೊಂಡ ಸುಶ್ರುತ್. ಹೇ ಹೋಗೋ, ನನ್ನ ಮೇಲೆ ನಂಬಿಕೆ ಇಲ್ಲದವನ ಜೊತೆ ನಾನೆಲ್ಲೂ ಬರಲ್ಲ. ಮುನಿಸಿನಿಂದ ಮುಖ ತಿರುಗಿಸಿಕೊಂಡು ನಿಂತಳು. ಮುನಿಸಿ ಮುಖ ಕೆಂಪು ಮಾಡಿಕೊಂಡವಳ ಮುಖದ ಸೌಂದರ್ಯವನ್ನು ತನ್ನ ಕಣ್ಣುಗಳಲ್ಲಿ ಹೀರಿಕೊಳ್ಳುತ್ತಾ, ಮತ್ತೆ ನೀನಾಗ ಏನು ಹೇಳ್ದೆ ಜ್ಞಾಪಿಸ್ಕೊ. ಹುಡುಗಿಯರನ್ನು ಕಂಡ್ರೆ ಜೊಲ್ಲು ಸುರಿಸ್ಕೊಂಡು ಹೋಗೋನು ನಾನು ಅನ್ನೋ ಥರ ಹೇಳಿಲ್ವಾ? ಆಗ ನನಗೆ ಅವಮಾನ ಆಗಿಲ್ವಾ? ಅದಕ್ಕಾಗಿ ನಿನ್ನನ್ನು ರೇಗಿಸಿದೆ. ನಿಜವಾಗ್ಲೂ ನನ್ನ ಹುಡುಗಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳನ್ನು ರಮಿಸಿ ಅನುನಯಿಸುತ್ತಿದ್ದ ಸುಶ್ರುತ್ ಮುಖ ತಿರುಗಿಸಿ ಅವನನ್ನೇ ನೋಡುತ್ತಾ, ನಿಜವಾಗ್ಲೂ ಸಾರಿ ಕಣೋ, ನಿಂಗಾಗ ಹೊಡೆದ್ಬಿಟ್ಟೆ, ನೋವಾಯ್ತಾ? ಬಟ್ಟಲು ಕಣ್ಣುಗಳನ್ನು ಮತ್ತು ಅರಳಿಸುತ್ತಾ ಕೇಳಿ ಅದು ರೋಡ್ ಎಂಬುದನ್ನು ಮರೆತು ಮೃದುವಾಗಿ ಏಟುಕೊಟ್ಟ ಜಾಗವನ್ನು ಸವರಿದಾಗ ಅವನು ನಿಜವಾಗಿಯೂ ಅವಳಿಗೆ ಸೋತು ಹೋಗಿದ್ದ. ಅವನಿಗೆ ಹೊಡೆದು ತಾನೇ ನೋವು ಅನುಭವಿಸುತ್ತಿದ್ದ ತನ್ನ ಹುಡುಗಿಯನ್ನು ಸಮಾಧಾನಪಡಿಸುತ್ತಾ, ನಿನ್ನ ಕೈಯಿಂದ ಏಟು ತಿಂದರೂ ನನಗೇನು ಬೇಜಾರಿಲ್ಲ ಕಣೆ. ಹತ್ತಿರ ಬಂದವರನ್ನ ಚಚ್ಚಿ ಹಾಕುವಷ್ಟು ಧೈರ್ಯ ಬಂತಲ್ಲ ನಿಂಗೆ. ಈಗ ಆಂಟಿಗೆ ಕಾಲ್ ಮಾಡಿ ಹೇಳ್ತೀನಿ, ನಿಮ್ಮ ಮಗಳಿಗೆ 3 ಲೋಕ ಸುತ್ಕೊಂಡು ಬರುವಷ್ಟು ತಾಕತ್ತಿದೆ ಅಂತ. ಆಂಟಿ ಆರಾಮವಾಗಿ ಕೆಲಸ ಮಾಡಲಿ. ಅವರು ಮಾತಾಡುತ್ತಿದ್ದಂತೆಯೇ ಅವಳ ಬಸ್ ಬಂದಿತ್ತು. ಅವಳು ಹೋಗಲು ಹೊರಟಾಗ ಅವಳ ಕೈ ಹಿಡಿದು ನಿಲ್ಲಿಸಿದ್ದ. ನನಗೆ ಫಸ್ಟ್ ಅವರ್ ಕ್ಲಾಸ್ ಇಲ್ಲ ಅಂತ ನಮ್ಮ CR ಮೆಸೇಜ್ ಮಾಡಿದ್ದಾನೆ. 10 ಗಂಟೆ ಕಳೆದ ಮೇಲೆ ಡೈರೆಕ್ಟಾಗಿ ಪೋಸ್ಟಿಂಗ್ಗೆ ಹೋದರೆ ಆಯಿತು. ಬಾರೆ, ನಾನೇ ಡ್ರಾಪ್ ಮಾಡ್ತೀನಿ ನಿನ್ನೆ ನನ್ನಿಂದ ಏಟು ತಿಂದವರು ಯಾರಾದರೂ ನಿಂಗೆ ತೊಂದರೆ ಕೊಡೋಕೆ ಬಂದರೆ ನಿನ್ನ ಬಾಡಿಗಾರ್ಡ್ ನಿನ್ನ ಜೊತೆನೇ ಇದ್ದಾನೆ ಅಂದರೆ ನಿನ್ನ ತಂಟೆಗೆ ಬರಲ್ಲ ಎಂದಾಗ ಅವಳು, ಇವತ್ತೊಂದಿನ ಆದರೆ ಪರವಾಗಿಲ್ಲ, ದಿನ ನೀನು ನನ್ನ ಕಾಲೇಜ್ಗೆ ಡ್ರಾಪ್ ಮಾಡೋದಾದರೆ ನನ್ನ ಸುಟ್ಟಾಕ್ಬಿಡ್ತಾರೆ. ಅವಳ ತುಟಿ ಮೀರಿ ಮಾತು ಬಂದಿತ್ತು. ಯಾರೇ ಅದು ನಿನ್ನ ಸುಟ್ಟಾಕೋರು? ಆಂಟಿನ, ಅಂಕಲ್ಲ? ನನಗೇನು ಅವರಿಬ್ಬರು ಅಷ್ಟು ಕೆಟ್ಟವರಲ್ಲ ಅನಿಸುತ್ತೆ. ನಾವಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ನಮ್ಮಪ್ಪ ಅಮ್ಮಂಗೆ ಗೊತ್ತಿದೆ. ಅವರಿಬ್ಬರು ಅಲ್ಲ. ನಿನ್ನತ್ರ ಹೇಳೋ ತಪ್ಪಂತೂ ನಾನು ಮಾಡಲ್ಲ ಮನದಲ್ಲೇ ಅಂದುಕೊಂಡಳು. ಬಳಿಕ ಅವನನ್ನು ಅವಸರಪಡಿಸಿದಳು. ಈಗ ನನಗೆ ಡ್ರಾಪ್ ಕೊಡ್ತೀಯೋ ಅಥವಾ ಬಸ್ ಹತ್ತೋಕೆ ಬಿಡ್ತೀಯೋ? ಇನ್ನೂ ಅವನ ಹಿಡಿತದಲ್ಲಿದ್ದ ತನ್ನ ಕೈಯನ್ನು ಬಿಡಿಸಿಕೊಳ್ಳುತ್ತಾ ಕೇಳಿದ್ದಳು. ಅವನು ಬೈಕ್ ಮುಂದಿದ್ದ ಒಂದು ಹೆಲ್ಮೆಟನ್ನು ಅವಳ ಕೈಗೆ ಕೊಟ್ಟ. ಅವಳು ಅವನ ಹೆಗಲ ಮೇಲೆ ತನ್ನ ಭಾರ ಹಾಕಿ ಅವನ ಹೆಗಲು ಹಿಡಿದು ಕುಳಿತಿದ್ದಳು. ಆ ಮೃದುವಾದ ಕೈಗಳನ್ನು ಮುತ್ತಿಡುವ ಬಯಕೆಯನ್ನು ಬಲವಂತದಿಂದ ಹತ್ತಿಕ್ಕಿಕೊಳ್ಳುತ್ತಾ ನಿಧಾನವಾಗಿ ಗಾಡಿ ಓಡಿಸುತ್ತಿದ್ದ ಸುಶ್ರುತ್. ಇದೇನು ಆಮೆ ಹಾಗೆ ಗಾಡಿ ಓಡಿಸ್ತೀಯಲ್ಲೋ? ಸ್ವಲ್ಪ ಫಾಸ್ಟಾಗಿ ಗಾಡಿ ಓಡಿಸು, ಇಲ್ಲಾಂದರೆ ನಾವು ಕಾಲೇಜ್ ತಲುಪುವಾಗ ನಾಳೆ ಬೆಳಗಾಗುತ್ತೆ. ಫಸ್ಟ್ ಅವರ್ ಕ್ಲಾಸ್ ಇಲ್ಲದೆ ಇರೋದು ನಿಂಗೆ ನಂಗಲ್ಲ ನೆನಪಿರಲಿ, ಎಚ್ಚರಿಸಿದಳು. ಗಾಡಿಯ ವೇಗ ಹೆಚ್ಚಿಸಿದ್ದ ಸುಶ್ರುತ್
ಕಾಲೇಜ್ ಬಳಿ ಅವಳನ್ನಿಳಿಸಿದಾಗ, ಥ್ಯಾಂಕ್ ಯು ಕಣೋ ಸಂಜೆ, ಅಮ್ಮಂಗೆ ಕಾಲ್ ಮಾಡಿ ಹೇಳೋದನ್ನು ಮರಿಬೇಡ ಎಂದು ನೆನಪಿಸಿ ಲಘುಬಗೆಯಿಂದ ತನ್ನ ಬ್ಯಾಗನ್ನು ಬೆನ್ನಿಗೇರಿಸಿಕೊಂಡು ಕಾಲೇಜ್ ಗೇಟಿನತ್ತ ನಡೆದಿದ್ದಳು ಸಮಯ. ಅವಳು ಮರೆಯಾಗುವವರೆಗೂ ಅವಳನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಾ ಕುಳಿತಿದ್ದವನು ಬಳಿಕ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋಗಿದ್ದ. ಮೌನಿಕಾ ಇದ್ದ ಬಸ್ನಲ್ಲಿ ಪರ್ಸು ಸಿಕ್ಕಿದ್ದರಿಂದ ಜನರು ಅತ್ತಿತ್ತ ಸರಿದು ಅವಳಿಗೆ ಕೆಳಗಿಳಿದು ಹೋಗಲು ದಾರಿ ಮಾಡಿಕೊಟ್ಟಿದ್ದರು. ಆದರೆ ಆ ಸುಂದರ ಯುವಕ ಪರ್ಸ್ ಕದ್ದ ಕಳ್ಳಿಗೆ ಬಸ್ನಿಂದ ಇಳಿಯಲು ಅವಕಾಶವನ್ನು ನೀಡದೆ ಮಿಂಚಿನಂತೆ ಅವಳಿಗಡ್ಡವಾಗಿ ನಿಂತು ಆ ಜೀನ್ಸ್ ದಾರಿಯನ್ನು ತಡೆದಿದ್ದ. ಈಗ ಮೌನಿಕಾಗೆ ಸ್ಪಷ್ಟವಾಗಿ ಅವನ ಮುಖ ಕಾಣುತ್ತಿತ್ತು. ಸಿಟ್ಟಿನಿಂದ ಗಂಟಿಕ್ಕಿದ ಮುಖ, ತೀಕ್ಷ್ಣತೆಯಿಂದ ಹೊಳೆಯುತ್ತಿದ್ದ ಕಣ್ಣುಗಳು, ಬಿಗಿದ ತುಟಿ. ಅವಳು ಅವನನ್ನೇ ನೋಡುತ್ತಾ ನಿಂತಿರಲು, ದಾರಿ ಬಿಡ್ರಿ. ಆಕೆ ಸಿಡುಕಿದ್ದಳು. ರೀ ಮೇಡಮ್, ಒಂದು ನಿಮಿಷ ನಿಂತ್ಕೊಳ್ಳಿ. ಕದ್ದಿರೋದು ಅಲ್ಲದೆ ಸಿಕ್ಕಿಬೀಳೋ ಸಂದರ್ಭದಲ್ಲಿ ಇನ್ನೊಬ್ಬರ ಬ್ಯಾಗ್ನೊಳಗೆ ತುರುಕಿಸಿ ಈಗ ಎಲ್ಲಿಗೆ ಹೋಗ್ತಿದ್ದೀರಿ? ಅವನ ಗಡಸು ಧ್ವನಿ ಎಲ್ಲರ ಗಮನವನ್ನು ಆ ಯುವತಿಯತ್ತ ಸೆಳೆದಿತ್ತು. ಎಕ್ಸ್ಕ್ಯೂಸ್ ಮೀ, ಒಂದ್ಸಲ ಹೇಳಿದರೆ ಅರ್ಥ ಆಗಲ್ವಾ? ನಾನೀಗ ಹೋಗಬೇಕು, ಸಿಡುಕಿದಳು. ಆ ಪರ್ಸ್ನ ವಿಷಯ ಇತ್ಯರ್ಥ ಆಗೋವರೆಗೂ ನೀವಿಲ್ಲಿಂದ ಕದಲೋ ಹಾಗಿಲ್ಲ, ದೃಢವಾಗಿ ಹೇಳಿದ ಆ ಯುವಕ. ವಾಟ್ ನಾನ್ಸೆನ್ಸ್? ಯಾವ ಪರ್ಸು? ನಂಗೂ ಅದಕ್ಕೂ ಏನು ಸಂಬಂಧ? ಕಣ್ಣಲ್ಲಿ ಕೆಂಡದುಂಡೆಗಳನ್ನು ಉರುಳಿಸುತ್ತಾ ರೇಗಿದಳು ಆ ಯುವತಿ. ಸಾಕ್ರಿ ನಾಟಕ. ಆ ಆಂಟಿ ಮುಂದಿನಿಂದ ಕೂಕ್ಕೊಂಡಾಗ ನೀವು ನಿಮ್ಮ ಹ್ಯಾಂಡ್ ಬ್ಯಾಗ್ನಿಂದ ಆ ಮೆರೂನ್ ಕಲರ್ ಪರ್ಸ್ ತೆಗೆದು ಈ ಹುಡುಗಿ ಬ್ಯಾಗ್ನೊಳಗೆ ಹಾಕಿದ್ದನ್ನು ನಾನು ನೋಡ್ಬಿಟ್ಟಿದ್ದೀನಿ. ಪ್ರೂಫ್ ಬೇಕು ಅಂದರೆ ನನ್ನ ಸೆಲ್ಫೋನ್ನಲ್ಲಿದೆ, ತೋರಿಸ್ಲಾ ಎಂದು ಅವನು ತೀಕ್ಷ್ಣವಾಗಿ ನೋಡುತ್ತಾ ಪ್ರಶ್ನಿಸಿದಾಗ ಅವಳು ಬೆದರಿದಳು. ಕಳ್ಳತನ ಮಾಡೋದು ಅಲ್ಲದೆ ಅಪವಾದವನ್ನು ಬೇರೆಯವರ ತಲೆ ಮೇಲೆ ಕಟ್ತೀರಲ್ಲ, ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಆ ಯುವಕನ ಧ್ವನಿ ಕಟುವಾಗಿತ್ತು. ಅವನೊಂದಿಗಿದ್ದ ಇನ್ನಿಬ್ಬರು ಗೆಳೆಯರು ಈಗ ಅವನ ಬೆಂಬಲಕ್ಕೆ ಬಂದು ನಿಂತಿದ್ದರು. ಆಗ ಸೀಟ್ನಲ್ಲಿ ಕುಳಿತಿದ್ದ ವೃದ್ಧರೊಬ್ಬರು ಹೇಳಿದರು, ರೀ ಕಂಡಕ್ಟರ್ ಸಾಹೇಬ್ರೆ, ಇವನು ಹೇಳ್ತಿರೋದು ಸರಿ ಅನ್ಸುತ್ತೆ. ಕಾಲೇಜ್ ಸ್ಟಾಪ್ನಲ್ಲಿ ಬಸ್ಸು ಹತ್ತಿದಾಗಿಂದ ಈ ಹುಡುಗಿನ ನೋಡಿದ್ದೀನಿ, ಒಂದಿಂಚೂ ಕದಲಿಲ್ಲ, ಮುಂದಕ್ಕೆ ಹೋಗಿಲ್ಲ. ಅಂಥದ್ರಲ್ಲಿ ಆಯಮ್ಮನ ಬ್ಯಾಗಿಂದ ಪರ್ಸ್ ತೆಗೆಯೋದಾದರೂ ಹೇಗ್ರಿ? ಈ ಮೇಡಮ್ ಮಾತ್ರ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ವಾಪಸ್ ಬಂದಿದ್ದಾರೆ. ಆಯಮ್ಮನ ಬ್ಯಾಗ್ನಿಂದ ಪರ್ಸು ತೆಗೆಯೋ ಅವಕಾಶ ಈ ಮೇಡಮ್ಗಿತ್ತು, ಸರಿಯಾಗಿ ವಿಚಾರಿಸಿ ನೋಡ್ರಿ. ಮೌನಿಕಾ ದಂಗಾಗಿ ನಿಂತಿದ್ದಳು. ಹುಡುಗರು ಅವರ ಪಾಡಿಗವರು ನಿಂತಿದ್ದರು. ಆದರೆ ಎಷ್ಟೊಂದೆಲ್ಲ ಗಮನಿಸಿದ್ದಾರೆ. ಆದರೆ ತಾನು ಆ ಯುವತಿ ಬ್ಯಾಗ್ನೊಳಗೆ ಪರ್ಸು ಹಾಕಿದ್ದು ಕೂಡ ಗೊತ್ತೇ ಆಗಿರಲಿಲ್ಲ. ಆಗ ಜೀನ್ಸ್ ದಾರಿ ಹೇಳಿದಳು, ಏನ್ರಿ ಬಾರಿ ಬಯಸ್ಕೊಂಡು ಮಾತಾಡ್ತೀರಿ? ಅವಳು ನಿಮ್ಮ ಲೈಫ್ ಪಾರ್ಟ್ನರಾ? ಆ ಪ್ರಶ್ನೆಗೆ ತೀರಾ ಅವಮಾನವಾದಂತಾಗಿ ಮೌನಿಕಾ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯುವುದು ಕಂಡಾಗ ಆ ಯುವಕ ಬೆಂಕಿಯಂತಾಗಿದ್ದ. ಬಾಯಿಗೆ ಬಂದಂತೆ ಮಾತಾಡಿದರೆ ಹಲ್ಲುದುರಿಸಿಬಿಡ್ತೀನಿ, ಹುಷಾರ್, ಗರ್ಜಿಸಿದ. ರೀ ಕಂಡಕ್ಟ್ರೆ, ಏನು ಮುಖ ನೋಡ್ತಾ ನಿಂತುಬಿಟ್ರಿ? ನಿಮಗೆ ಪ್ರೂಫ್ ಬೇಕು ತಾನೆ? ತೋರಿಸ್ತೀನಿ ಇರಿ. ಅದು ಯಾವಾಗ ಫೋಟೋ ಕ್ಲಿಕ್ಕಿಸಿದ್ದನೋ ತನ್ನ ಸೆಲ್ಫೋನ್ನಿಂದ ತೆಗೆದು ತೋರಿಸಿದ್ದ. ನಿರ್ವಾಹಕರು ಆ ಫೋಟೋವನ್ನು ಕಂಡು ಬೆಕ್ಕಸ ಬೆರಗಾಗಿದ್ದರು. ಮೊದಲು ಈ ಥರ್ಡ್ ಗ್ರೇಡ್ ಬ್ಯೂಟಿ ಕ್ವೀನ್ ಮುಖಕ್ಕೆ ಕ್ಯಾಕರಿಸಿ ಉಗೀರಿ, ಆಮೇಲೆ ಕೈಯಲ್ಲಿರೋ ಬ್ಯಾಗ್ ಚೆಕ್ ಮಾಡಿ. ಆಗಲೇ ನಿಜವಾದ ಕಳ್ಳರು ಯಾರು ಅಂತ ಗೊತ್ತಾಗೋದು. ಅವಳ ಬ್ಯಾಗ್ ಚೆಕ್ ಮಾಡದೆ ಕೆಳಗಿಳಿಯೋಕೆ ಬಿಟ್ಟರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಪಿಕ್ ಪಾಕೆಟರ್ಸ್ಗೆ ಸಪೋರ್ಟ್ ಮಾಡ್ತಿದ್ದೀರಿ, ಅದಲ್ಲಿ ನಿಮಗೂ ಶೇರ್ ಇದೆ ಅಂತ. ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಹೇಳಿ, ಪೊಲೀಸರನ್ನು ಕರೆಸ್ತೀನಿ ಎಂದು ಅವನು ತೋರು ಬೆರಳು ಮೇಲೆತ್ತಿ ಎಚ್ಚರಿಕೆ ನೀಡಿದಾಗ ನಿರ್ವಾಹಕನಿಗೆ ತಲೆ ಕೆಟ್ಟಂತಾಗಿತ್ತು. ದಂಗಾಗಿ ನಿಂತಿದ್ದ ನಿರ್ವಾಹಕ ಯುವತಿಯ ಪ್ರತಿರೋಧವನ್ನು ಲೆಕ್ಕಿಸದೆ ಅವನ ಮಾತಿನಿಂದ ಎಚ್ಚೆತ್ತುಕೊಂಡವನಂತೆ ಆಕೆಯ ದುಬಾರಿ ಬೆಲೆಯ ಪರ್ಸ್ ತೋರಿಸುವಂತೆ ಕೇಳಿದಾಗ ಅವಳು ಕೊಡಲು ಪರದಾಡಿದಾಗ ಅವಳ ಕೈಯಿಂದ ಬಲವಂತವಾಗಿ ತೆಗೆದು ನೋಡಿದಾಗ ಅದಲ್ಲಿ 3 ಪರ್ಸುಗಳು, 4 ಸೆಲ್ಫೋನ್ಗಳು ಸಿಕ್ಕಿದ್ದವು. ಆಕೆಯ ಅಕ್ಕಪಕ್ಕ ಇದ್ದ ಇನ್ನಿಬ್ಬರು ಹೆಂಗಸರು ಕುತೂಹಲದಿಂದ ಇಣುಕಿ ನೋಡಿದ್ದರು. ನಿರ್ವಾಹಕನಿಗೀಗ ನಡೆದಿದ್ದೇನೆಂದು ಸ್ಪಷ್ಟವಾಗಿ ಅರ್ಥವಾಗಿತ್ತು. ನಾನು ಹೇಳಿಲ್ವಾ ಆ ಹುಡುಗಿ ಇನ್ನೋಸೆಂಟ್ ಅಂತ? ಈಗಲಾದರೂ ನಂಬಿಕೆ ಬಂತಾ? ನಿರ್ವಾಹಕನಿಗೆ ಪಿತ್ತ ನೆತ್ತಿಗೇರಿತ್ತು. ಯುವತಿಯನ್ನು ಸುಟ್ಟು ಬಿಡುವಂತೆ ನೋಡಿ, ಈಗೇನು ಹೇಳ್ತೀರಿ ಮೇಡಮ್ ಎಂದು ಆಕೆಯ ಬ್ಯಾಗ್ನಲ್ಲಿದ್ದ ಪರ್ಸುಗಳನ್ನು ತೆಗೆದು ಅವಳ ಮುಖದ ಮುಂದೆ ಆಡಿಸಿದ. ಗೊತ್ತಿಲ್ಲ, ಅದು ನಂದಲ್ಲ, ಯಾರೋ ಬೇಕು ಅಂತಾನೆ ನನ್ನ ಬ್ಯಾಗ್ನೊಳಗೆ ಹಾಕಿರಬೇಕು. ಯುವತಿಯ ಮುಖ ವಿವರ್ಣವಾಗಿತ್ತು. ಥು, ನಿಮ್ಮ ಜನ್ಮಕ್ಕಿಷ್ಟು. ಕದಿಯೋದು ಕದ್ದು ಅನ್ಯಾಯವಾಗಿ ಆ ಹುಡುಗಿನ ಕಳ್ಳಿ ಮಾಡಿಬಿಟ್ರಲ್ರಿ. ಬೈದ್ದು ಆ ಯುವತಿಯ ಮುಖದ ಬೆವರ ನೀರಿಳಿಸಿದ್ದರು ನಿರ್ವಾಹಕರು. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳೇ ಒಟ್ಟೊಟ್ಟಿಗೆ ಇಷ್ಟೊಂದು ಪರ್ಸ್, ಸೆಲ್ಫೋನ್ ಕ್ಯಾರಿ ಮಾಡಲ್ಲ. ನೀವು ಅವರಿಗಿಂತ ಗ್ರೇಟ್, ಅವನು ವ್ಯಂಗ್ಯವಾಡಿದ.
ಪರ್ಸು ಕಳೆದುಕೊಂಡಾಕೆಗೆ ಬಂದ ಸಿಟ್ಟಿಗೆ ಏಕಾಏಕಿ ಮುಂದಕ್ಕೆ ನುಗ್ಗಿ ಆ ಯುವತಿಯ ಮುಂದಲೇ ಹಿಡಿದು ಜಗ್ಗಿ ಅವಳ ಮುಖದ ಮೇಲೆ ಥೂ ಎಂದು ಉಗಿದಳು. ನಿರ್ವಾಹಕ ಮಧ್ಯೆ ಬಂದು ತಡೆಯದಿದ್ದಲ್ಲಿ ಆ ಯುವತಿಗೆ ನಾಲ್ಕೇಟು ಬೀಳುತ್ತಿತ್ತು. ನಿರ್ವಾಹಕ ಎಲ್ಲರನ್ನೂ ಚದುರಿಸಿ ದೂರ ಸರಿಸಿದ. ಹೆಂಗಸರೆಲ್ಲ ಬಾಯಿಗೆ ಬಂದಂತೆ ಬೈದು ತಮ್ಮ ಕೋಪ ತೀರಿಸಿಕೊಂಡರು. ಆ ಯುವತಿ ಬಗ್ಗಿಸಿದ ತಲೆ ಮೇಲೆತ್ತುವ ಸಾಹಸ ಮಾಡಲಿಲ್ಲ. ಈಗ ಕಿವುಡಿಯಂತೆ ನಿಂತಿದ್ದಳು. ಅಣ್ಣ, ಸ್ಟೇಷನ್ ಮುಂದೆ ಗಾಡಿ ನಿಲ್ಲಿಸಣ್ಣ. ನಿರ್ವಾಹಕ ಸೀಟಿ ಊದಿ ಡ್ರೈವರ್ಗೆ ಸೂಚನೆ ಕೊಟ್ಟ. ಬಸ್ಸು ಪೊಲೀಸ್ ಸ್ಟೇಷನ್ನತ್ತ ಧಾವಿಸಿತು. ಹೀಗಾಗಿದೆ ಅಂತ ಯಾರಿಗೆ ಗೊತ್ತಿತ್ತು? ಪರ್ಸು ನಿನ್ನ ಬ್ಯಾಗ್ನಲ್ಲಿ ಸಿಕ್ತು, ಬೈದ್ವಿ ಎಂದು ಪೇಚಾಡಿಕೊಂಡ ವೃದ್ಧ ಮಹಿಳೆಯೊಬ್ಬರು. ಅಳ್ಬೇಡಮ್ಮ ತಾಯಿ, ಕಣ್ಣೊರೆಸ್ಕೋ ಎಂದರು. ಕಣ್ಣು ಹಿಂಗೈಯಿಂದ ತೀಡಿಕೊಳ್ಳುತ್ತಾ ನಿಂತಿದ್ದ ಮೌನಿಕಾಳ ಬಳಿ ಕ್ಷಮೆ ಯಾಚಿಸುತ್ತಿದ್ದರು. ಚಾಲಕ ಮತ್ತು ನಿರ್ವಾಹಕ ಇಬ್ಬರೂ ಸೇರಿ ಆ ಯುವತಿಯನ್ನು ಅವಳ ಬ್ಯಾಗ್ ಹಾಗೂ ಅದರಲ್ಲಿದ್ದ ಕದ್ದ ವಸ್ತುಗಳ ಸಮೇತ ಪೊಲೀಸರ ವಶಕ್ಕೆ ಒಪ್ಪಿಸಿ ಬಂದರು. ಬಸ್ಸು ಮತ್ತೆ ಹೊರಟಿತ್ತು. ಪ್ರಯಾಣಿಕರು ಸಹಜ ಸ್ಥಿತಿಗೆ ಮರಳಿದ್ದರು. ಆದರೆ ಮೌನಿಕಾಳ ಮನಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯೂ ಕಂಡುಬಂದಿರಲಿಲ್ಲ. ಬೈಗುಳ, ಆರೋಪ, ಆ ಕ್ಷಣ ಅನುಭವಿಸಿದ ಯಾತನೆ ಇನ್ನೂ ಹಸಿಯಾಗಿಯೇ ಇತ್ತು. ಆಗಲೇ ಕಿವಿಯ ಬಳಿ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಇನ್ನಾದರೂ ಅಳೋದನ್ನು ನಿಲ್ಲಿಸಿ, ಇನ್ನು ಹೀಗೆ ಅತ್ರೆ ಬಸ್ಸು ರಸ್ತೆ ಮೇಲಲ್ಲ, ನಿಮ್ಮ ಕಣ್ಣೀರ ಕಾಲುವೆಯಲ್ಲಿ ಬೋಟ್ ಥರ ತೇಲ್ಕೊಂಡು ಹೋಗಬೇಕಾಗುತ್ತೆ ಎನ್ನುವುದು ಕೇಳಿಸಿತು. ಬೆಚ್ಚಿ ಕತ್ತು ಹೊರಳಿಸಿ ಹಿಂದಕ್ಕೆ ನೋಡಿದ್ದಳು. ಅವನೀಗ ಅವಳ ಬೆನ್ನ ಹಿಂದೆಯೇ ನಿಂತಿದ್ದ. ಅವನ ಮಾತಿನಲ್ಲಿ ಹಾಸ್ಯವಿದ್ದರೂ ಕಣ್ಣುಗಳು ಅನುಕಂಪ ಸೂಚಿಸುತ್ತಿದ್ದವು. ಯಾಕೋ ಏನೋ ಅವನು ಪರಕೀಯನೆಂದು ಎನಿಸಲೇ ಇಲ್ಲ ಆ ಕ್ಷಣ. ತಾನವನನ್ನು ಎಲ್ಲೋ ನೋಡಿದಂತೆ, ಎಷ್ಟೋ ದಿನಗಳಿಂದ, ಎಷ್ಟೋ ವರ್ಷಗಳಿಂದ ಅವನ ಪರಿಚಯವಿದ್ದಂತೆ ಭಾಸವಾಯಿತು ಮೌನಿಕಾಗೆ. ಜೀವನದಲ್ಲೇ ಮೊದಲ ಬಾರಿ ಅವನ ಮುಖವನ್ನು ಮತ್ತೊಮ್ಮೆ ನೋಡಬೇಕೆನಿಸಿತು. ನೋಡಿದ್ದಳು. ಅವನು ಅವಳನ್ನೇ ನೋಡುತ್ತಿದ್ದ. ಈ ಜನ್ಮದಲ್ಲಿ ಇವನನ್ನು ನೋಡುತ್ತಿರುವುದು ಇದೇ ಮೊದಲು. ಆದರೆ ಇವನು ಅಪರಿಚಿತನಲ್ಲ, ತನ್ನವನು, ಜನ್ಮ ಜನ್ಮಾಂತರದ ಬಂಧು ಎನಿಸಿತು. ಈ ಸಲ ಅವನ ಸಾಮೀಪ್ಯ ಅಸಹನೀಯವೆನಿಸಿರಲಿಲ್ಲ. ಅವಳು ಎಂದೂ ಹುಡುಗರೊಂದಿಗೆ ಬೆರೆಯುತ್ತಲೇ ಇರಲಿಲ್ಲ. ಅವರೊಂದಿಗೆ ಸ್ನೇಹ ಸಲಿಗೆಯಂತೂ ಇಲ್ಲವೇ ಇಲ್ಲ. ಜೀವನದಲ್ಲಿ ಇಂದೇ ಮೊದಲ ಬಾರಿಗೆ ಅಪರಿಚಿತ ಯುವಕನೊಬ್ಬ ಮೌನಿಕಾಳ ಮೇಲೆ ಪ್ರಭಾವ ಬೀರಿದ್ದ. ಅವಕಾಶವಿದ್ದರೂ ಮೈ ಸೋಕದಂತೆ ದೂರ ನಿಂತಿದ್ದ ಅವನ ಸಭ್ಯ ನಡವಳಿಕೆ ಅವಳಿಗೆ ಅತ್ಯಂತ ಹಿತವೆನಿಸಿತ್ತು. ಆಪತ್ಕಾಲದಲ್ಲಿ ದೇವರಂತೆ ಬಂದು ಸಹಾಯ ಮಾಡಿದ ಮೇಲಂತೂ ಅವನ ಮೇಲಿದ್ದ ಭಾವನೆ, ಅಭಿಮಾನ ಮತ್ತು ಜಾಸ್ತಿಯಾಗಿತ್ತು. ಅವನು ಸದಾ ತನ್ನ ಬೆನ್ನ ಹಿಂದಿರಲಿ, ಬರುವ ಪ್ರತಿಯೊಂದು ಆಪತ್ತಿನಿಂದಲೂ ತನ್ನನ್ನು ರಕ್ಷಿಸಲಿ ಎನ್ನುವ ಆಸೆ ಅವಳ ಮನದಲ್ಲಿ ಮೂಡಿತ್ತು. ಇನ್ನು ಅವಳ ಕಣ್ಣಿಂದ ನೀರು ಹರಿಯುವುದು ನಿಂತಿರಲಿಲ್ಲ. ಕರ್ಚೀಫ್ ಇಲ್ವೇನ್ರಿ, ಬೇಕಾ? ಹಿಂದಿದ್ದವನ ಪಿಸುಧ್ವನಿ. ಅವನೇನಾದರೂ ಅವನ ಕರವಸ್ತ್ರ ಕೊಟ್ಟರೆ ಅದನ್ನು ಸ್ವೀಕರಿಸುವ ಮನಸ್ಸಿಲ್ಲದೆ ಅವಳು ಆತುರದಿಂದ ಕರ್ಚೀಫಿಂದ ಕಣ್ಣೊರೆಸಿಕೊಂಡಳು. ಹೆಸರೇನು? ಅವನು ಮೆತ್ತಗಿನ ಧ್ವನಿಯಲ್ಲಿ ವಿಚಾರಿಸುತ್ತಿದ್ದ. ಮೌನಿಕಾ ತುಟಿ ಕಚ್ಚಿ ಹಿಡಿದು ನಿಂತಿದ್ದಳು. ಹೇಳೋಕೆ ಇಷ್ಟ ಇಲ್ವಾ ಕೇಳಿದಾಗ ಮೌನವೇ ಉತ್ತರ. ಕೊನೆ ಪಕ್ಷ ಒಂದು ಥ್ಯಾಂಕ್ಸ್ನಾದರೂ ಹೇಳಬಹುದಲ್ವಾ? ವಾಯ್ಸ್ ಕೇಳೋ ಆಸೆ ಕಣ್ರಿ. ಅವನಿಗೆ ಧನ್ಯವಾದ ಹೇಳುವುದು ಅವಳ ಕರ್ತವ್ಯವಾಗಿತ್ತು. ಆದರೆ ಅತಿ ಭಾವುಕತೆಯಿಂದಾಗಿ ಅವಳ ಗಂಟಲು ಕಟ್ಟಿ ಎಷ್ಟೇ ಪ್ರಯತ್ನಪಟ್ಟರೂ ಸ್ವರ ಹೊರಟಿರಲಿಲ್ಲ. ತೇವವಾಗಿದ್ದ ಕಣ್ಣಂಚನ್ನು ಕರವಸ್ತ್ರದಿಂದ ತೀಡಿಕೊಳ್ಳುತ್ತಾ ಅಸಹಾಯಕಳಾಗಿ ನಿಂತುಕೊಂಡಳು. ಬಹುಶಃ ಅಷ್ಟರಲ್ಲಾಗಲೇ ಅವಳನ್ನು ಅರ್ಥ ಮಾಡಿಕೊಂಡವನಂತೆ ಅವನು ತನಗನಿಸಿದ್ದನ್ನು ಹೇಳುತ್ತಿದ್ದ. ಅಲ್ಲ, ಅವರೆಲ್ಲ ಬಾಯಿಗೆ ಬಂದ ಹಾಗೆ ಬೈತಾ ಇದ್ರು ಕೂಡ. ಒಂದು ಮಾತು ಹೇಳ್ದೆ ಅಳುತ್ತಾ ನಿಂತ್ಕೊಂಡ್ಬಿಟ್ರಲ್ಲ. ಕೊನೆ ಪಕ್ಷ ನಂಗೊತ್ತಿಲ್ಲ ಅಂತಾದರೂ ಹೇಳ್ಬೋದಿತ್ತಲ್ಲ. ತಪ್ಪು ಮಾಡಿ ಸಿಕ್ಕಿಬಿದ್ದವರೇ ಧೈರ್ಯವಾಗಿರ್ಬೇಕಾದ್ರೆ ಅಂತಹದರಲ್ಲಿ ನೀವು ಇನ್ನೋಸೆಂಟ್, ತಪ್ಪೇ ಮಾಡಿಲ್ಲ, ಯಾಕ್ರಿ ಹೆದರಿ ಅಳೋಕೆ ಶುರು ಮಾಡ್ಕೊಂಡ್ರಿ? ಯಾಕ್ರಿ ಸುಮ್ಮನಿದ್ರಿ? ಬಾಯಿ ಇದ್ದವರು ಮಾತ್ರ ಈ ಕಾಲದಲ್ಲಿ ಬದುಕೋಕೆ ಸಾಧ್ಯ. ಅನಿರೀಕ್ಷಿತ ಆಘಾತದಿಂದ ತತ್ತರಿಸಿದವಳು. ಈಗಲೂ ಅವಳ ಗಂಟಲು ತುಟಿ ಸಹಕರಿಸಲಿಲ್ಲ. ತುಟಿ ತೆರೆಯಲೇ ಇಲ್ಲ ಹುಡುಗಿ. ನೋಡ್ರಿ, ಕಾಲ ತುಂಬ ಕೆಟ್ಟಿದೆ. ಅದಕ್ಕೆ ಯಾವಾಗಲೂ ಅಲರ್ಟ್ ಆಗಿರಬೇಕು. ಇವತ್ತೇನೋ ನಿಮ್ಮ ಹಿಂದೆ ನಾನಿದ್ದೆ. ನನಗೆ ಅವಳ ನಡವಳಿಕೆ ಅನುಮಾನ ಬಂದು ತಕ್ಷಣವೇ ಫೋಟೋ ತೆಗೆದು ಇಟ್ಕೊಂಡಿದ್ದೆ. ನೀವು ಮತ್ತು ನಿಮಗೆ ಸೇರಿರುವ ವಸ್ತುಗಳ ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ. ಅವನು ಭಾಷಣ ಬಿಗಿಯುತ್ತಿದ್ದ. ಅವನ ಗೆಳೆಯರಿಗೆ ಅದು ಮೋಜೆನಿಸಿ. ಇವನು ಮಾಸ್ಟರ್ ಡಿಗ್ರಿ ಮಾಡ್ತಿರೋದೆ ಲೆಕ್ಚರ್ ಕೊಡೋಕೆ ಅಲ್ವಾ? ಆಯ್ತಾ ಲೆಕ್ಚರ್ ಕೊಟ್ಟಿದ್ದು? ಅದಕ್ಕೆ ಬಾಯಿ ಬರಲ್ಲ ಅನ್ಸುತ್ತೆ. ಕಿವಿನೂ ಕೇಳಿಸದೇ ಇದ್ದರೆ ನೀನಿಷ್ಟು ಹೊತ್ತಿಂದ ಕೊರ್ದಿರೋದು ವೇಸ್ಟ್ ಕಣಪ್ಪ. ಅವನ ಗೆಳೆಯನೊಬ್ಬ ಅವನನ್ನು ಛೇಡಿಸುತ್ತಿದ್ದ. ಅದಕ್ಕೆ ಕಿವಿ ಮಾತ್ರ ಕೇಳೋದು, ಮಾತು ಬರಲ್ಲ ಕಣೋ. ಕಾಳು ಹಾಕಿದರೆ ರಿಸಲ್ಟ್ ಮಾತ್ರ 0. ಮತ್ತೊಬ್ಬ ಗೆಳೆಯನ ಉವಾಚ.
ಅವರೆಲ್ಲರಿಗೂ ಫ್ರೀ ಎಂಟರ್ಟೈನ್ಮೆಂಟ್. ಆಡಿಕೊಂಡು ನಗುತ್ತಿದ್ದಾರೆಂದು ಮೌನಿಕಾಗೆ ಅರ್ಥವಾಗಿತ್ತು. ಮುಜುಗರವೂ ಆಗಿತ್ತು. ಆದರೆ ಅವಳು ಏನೂ ಮಾಡಲಾರದ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಳು. ಬಾ ಮಗ, ಸ್ಟಾಪ್ ಬಂತು ಎಂದು ಅವನನ್ನು ಎಚ್ಚರಿಸಿದ ಗೆಳೆಯ ಇಳಿಯಲೆಂದು ಮುಂದಕ್ಕೆ ಹೋಗಿದ್ದರು. ಕೊನೆಗೂ ಒಂದು ಥ್ಯಾಂಕ್ಸ್ ಹೇಳಲೇ ಇಲ್ವಲ್ರಿ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಕಾಲ್ಗೇಟ್ ಸ್ಮೈಲ್ನೊಂದಿಗೆ ಥ್ಯಾಂಕ್ ಯು ಅಂತ ಹೇಳಿ ಅದರ ಜೊತೆಗೆ ಮನೆಗೆ ಇನ್ವೈಟ್ ಮಾಡಿ ಒಂದು ಕಪ್ ಕಾಫಿ ಆದರೂ ಕೊಡ್ತಾ ಇದ್ರು. ಬರ್ಲಾ? ಬಾಯ್. ಆಗಲೇ ಅವಳು ವಾಸ್ತವ ಪ್ರಪಂಚಕ್ಕೆ ಬಂದು ಹೊರಗೆ ನೋಡಿದರೆ ಅವಳು ಇಳಿಯಬೇಕಾದ ಬಸ್ ಸ್ಟಾಪ್ ಬಂದಿತ್ತು. ಗಡಬಡಿಸಿ ಬಸ್ನಿಂದ ಇಳಿದಳು ಮೌನಿಕಾ. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.